ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಈ ದಿನ ಮುಂಜಾನೆ ದೇವರೊಂದಿಗೆ ಮಾತನಾಡಿದ್ದೀರಾ? ಕರ್ತನು ನಿಮ್ಮೊಂದಿಗೆ ಮಾತನಾಡಿದನ? ದೇವರೊಂದಿಗೆ ದಿನ ಮಾತನಾಡಬೇಕು. ಸತ್ಯವೇದವನ್ನು ಓದುವಾಗ ಆತನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುವನು. ದಿನ ಆತನ ಸ್ವರವನ್ನು ಕೇಳಬೇಕು. ಆಗಲೇ ನಮಗೆ ಸಂತೋಷ. ಆಗಲೇ ಪ್ರತಿಯೊಂದು ದಿನವನ್ನು ನಾವು ಈಸಿಯಾಗಿ ದಾಟಿ ಹೋಗಲು ಸಾಧ್ಯ. ಯಾಕೆಂದರೆ ಪ್ರತಿನಿತ್ಯ ಕಷ್ಟ, ಸಮಸ್ಯೆ, ಇಕ್ಕಟ್ಟುಗಳು ಇದ್ದೇ ಇರುತ್ತವಲ್ಲವ. ಇಲ್ಲಿ ನೋಡಿರಿ, ಮೀನು ಹಿಡಿಯುವಂಥ ದೊಡ್ಡ ದೊಡ್ಡ ಬೋಟ್ಗಳು, ಮೀನುಗಾರ ಸ್ನೇಹಿತರು ಪ್ರತಿದಿನ ಸಮುದ್ರದೊಳಗೆ ಹೋಗುವಾಗ ಎಷ್ಟು ಹೋರಾಟ ಅಲ್ಲವ. ಜೀವನವೇ ಒಂದು ಹೋರಾಟ ತಾನೆ. ಮೀನು ಹಿಡಿಯಲು ಸಮುದ್ರದೊಳಗೆ ಹೋಗುವಾಗ ಎದುರು ನೋಡುವಷ್ಟು ಮೀನು ಸಿಗುತ್ತವೋ ಇಲ್ಲವೋ. ದಿಢೀರೆಂದು ಬಿರುಗಾಳಿ ಬೀಸಿ ಅಲೆಗಳು ಎದ್ದು ವಾತಾವರಣ ಬದಲಾದರೆ ಏನು ಮಾಡುವುದು? ಅದರ ಮಧ್ಯೆಯಲ್ಲೇ ಅವರ ಜೀವನ. ಇದೇ ರೀತಿಯಾಗಿ ಒಂದು ಕೆಲಸ ಮಾಡಿದರೂ, ಒಂದು ವ್ಯಾಪಾರ ಮಾಡಿದರೂ, ಏನೇ ಮಾಡಿದರೂ ಕೂಡ ಅದರಲ್ಲಿ ಹೋರಾಟ, ಸಮಸ್ಯೆಗಳು ಇರುತ್ತವೆ. ಆದರೆ ದೇವರ ವಾಕ್ಯವೇ ನಮ್ಮನ್ನು ಧೈರ್ಯಪಡಿಸುತ್ತದೆ. ದೇವರು ಒಂದು ವಾಕ್ಯವನ್ನು ಹೇಳುತ್ತಾರೆ. ಯೆಶಾಯ 54ನೇ ಅಧ್ಯಾಯ 8ನೇ ವಾಕ್ಯ. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ದೇವರು ಹೇಳುತ್ತಾರೆ. ಶಾಶ್ವತ ಕೃಪೆ, ದೇವರ ಕೃಪೆಗನುಸಾರವಾಗಿ ನಮಗೆ ಸಹಾಯ ಮಾಡುವರಂತೆ. ಕೃಪೆ ಅಂದರೆ ಏನು ಗೊತ್ತಾ? ಯೋಗ್ಯತೆ ಇಲ್ಲದೆ ಇರುವಂಥ ಒಬ್ಬನಿಗೆ ದೇವರು ತೋರಿಸುವಂಥ ದಯೆ. ಶಾಶ್ವತ ಕೃಪೆ ಅಂದರೆ ಅದು ಯಾವಾಗಲೂ ಇರುವಂಥ ಕೃಪೆ, ಅದು ಬದಲಾಗದು, ನಿತ್ಯವಾಗಿ ಇರುವಂಥ ಕೃಪೆ. ನನ್ನ ಜೀವಿತ ನಾನು ಯೋಚಿಸಿ ನೋಡುವೆ. ಯೋಗ್ಯತೆ ಇಲ್ಲದ ನನ್ನನ್ನು ತನ್ನ ಸೇವಕನನ್ನಾಗಿ ಮಾಡಿ, ಯೋಗ್ಯತೆ ಇಲ್ಲದೆ ಇದ್ದರೂ ನನ್ನನ್ನು ಉಪಯೋಗಿಸುತ್ತಾ ಇದ್ದಾರೆ. ನಾನು ಯೋಗ್ಯತೆ ಇಲ್ಲದವನೆಂದು ನನಗೆ ಗೊತ್ತು, ದೇವರಿಗೆ ಗೊತ್ತು. ಆದರೂ ಆತನು ನನ್ನನ್ನು ಯೋಗ್ಯನನ್ನಾಗಿ ಮಾಡಿ ಪರಿಶುದ್ಧಪಡಿಸಿ ಕೃಪೆಯಿಂದ ಉಪಯೋಗಿಸುತ್ತಿದ್ದಾನೆ. ಆತನ ಶಾಶ್ವತ ಕೃಪೆಯಿಂದ ನನಗೆ ಸಹಾಯ ಮಾಡುತ್ತಾ ಇದ್ದಾನೆ. ಅದಕ್ಕೆ ನನಗೆ ಸೇವೆ ಮಾಡೋದಕ್ಕೆ ಆಗುತ್ತಾ ಇದೆ. ನಾನು ಬಹಳ ಪರಿಶುದ್ಧನು, ನನಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಬಹಳ ನೀತಿವಂತನು ಎಂದು ಆ ರೀತಿಯೆಲ್ಲ ಏನೂ ಇಲ್ಲ. ನನ್ನ ನೀತಿಯಿಂದಲೋ ಪರಿಶುದ್ಧತೆಯಿಂದಲೋ ದೇವರು ಉಪಯೋಗಿಸುತ್ತಾ ಇಲ್ಲ. ಶಾಶ್ವತವಾದ ಕೃಪೆ, ಆತನ ಮಹಾದೊಡ್ಡ ಕೃಪೆ. ನಾನಿನ್ನೂ ಪರಿಶುದ್ಧನಾಗಬೇಕು, ದೇವರಿಗೆ ಹತ್ತಿರವಾಗಬೇಕು ಎಂದು ಬಯಸಿ ಅದನ್ನು ನೋಡಿ ಪ್ರಯಾಣ ಮಾಡುತ್ತಾ ಇದ್ದೇನೆ. ಅದಕ್ಕೆ ಆತನು ಕೃಪೆ ಕೊಡುತ್ತಾನೆ. ಕೃಪೆ ಕೊಟ್ಟು ಪ್ರತಿ ದಿನವೂ ಪರಿಶುದ್ಧವಾಗಿ ಬಾಳಲು, ಪಾಪಗಳನ್ನು ಜಯಿಸಲು, ಸೇವೆ ಮಾಡಲು ಕೃಪೆ ಕೊಡುತ್ತಾನೆ. ಪ್ರತಿದಿನ ಆತನ ಕೃಪೆ ಅವಶ್ಯ, ಶಾಶ್ವತವಾದ ಕೃಪೆ. ದೇವರು ಹೇಳುತ್ತಾರೆ, ಮಗನೇ, ಮಗಳೇ, ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ನೀನು ಯಾಕೆ ಸೋತು ಹೋಗುತ್ತೀಯ? ಯಾಕೆ ಭಯಪಡುತ್ತೀಯ? ಇನ್ನು ಅಷ್ಟೇ ಎಂದು ಯಾಕೆ ಅಂದುಕೊಳ್ಳುತ್ತೀಯ? ನನ್ನ ಕೃಪೆ ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ನೀನು ಯೋಗ್ಯತೆ ಇಲ್ಲದವನು, ಯೋಗ್ಯತೆ ಇಲ್ಲದವಳೆಂದು ನನಗೆ ಗೊತ್ತು. ಆದರೂ ಕೂಡ ನಾನು ನಿನ್ನ ಮೇಲೆ ದಯೆಯಿಂದ ಇದ್ದೇನೆ. ಯಾಕೆಂದರೆ ನಾನು ಕೃಪೆ ಉಳ್ಳಂಥ ದೇವರು. ಆ ಕೃಪೆಗಾಗಿ ದೇವರನ್ನು ಸ್ತುತಿಸಿರಿ. ನಾನು ಪ್ರತಿನಿತ್ಯ ಸ್ತುತಿಸುವೆ. ದೇವರೇ, ನಿಮ್ಮ ಕೃಪೆಗಾಗಿ ನಿಮಗೆ ಸ್ತೋತ್ರ. ಯೋಗ್ಯತೆ ಇಲ್ಲದ ನನಗೆ ನೀವು ತೋರಿಸಿದಂಥ ಕೃಪೆ ದೊಡ್ಡದು. ಆದ್ದರಿಂದಲೇ ಈ ಸೇವೆಯಲ್ಲಿ ನನ್ನನ್ನು ಉಪಯೋಗಿಸುತ್ತಾ ಇದ್ದೀರೆಂದು ಸ್ತುತಿಸುತ್ತಾ ಆ ಕೃಪೆ ಹೆಚ್ಚುತ್ತಾ ಇದೆ. ನೀವು ಕೂಡ ಶಾಶ್ವತವಾದ ಕೃಪೆಯನ್ನು ದೇವರು ನಿಮ್ಮ ಮೇಲೆ ಇಟ್ಟಿದ್ದಾರೆ. ಅದನ್ನು ನಂಬಿ ಸ್ತೋತ್ರ ಮಾಡಿರಿ. ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳಿರಿ. ಇಂದು ಆ ಕೃಪೆ ನಿಮ್ಮ ಜೀವಿತದಲ್ಲಿ ಮೇಲುಗಳನ್ನು ಕಾಣುವಂತೆ ಮಾಡುತ್ತದೆ. ತಂದೆಯೇ, ಈ ಮಗನ ಮೇಲೆ, ಈ ಮಗಳ ಮೇಲೆ ಇಟ್ಟಿರುವಂಥ ಕೃಪೆಗಾಗಿ ವಂದನೆ. ಯೋಗ್ಯತೆ ಇಲ್ಲದವನು, ಯೋಗ್ಯತೆ ಇಲ್ಲದವಳೆಂದು ತಿಳಿದು ನೀವು ಪ್ರೀತಿ ತೋರಿಸುತ್ತಾ ಇದ್ದೀರಿ, ಕರುಣೆ ತೋರಿಸುತ್ತಾ ಇದ್ದೀರಿ, ಅದ್ಭುತ ಮಾಡುತ್ತಿದ್ದೀರಿ. ಈ ಮಗನಿಗೆ, ಈ ಮಗಳಿಗೆ ಹಿಂದೆ ಅದ್ಭುತ ಮಾಡಿ ಸಂತೋಷ ಪಡಿಸಿರಿ. ನಿಮ್ಮ ಶಾಶ್ವತ ಕೃಪೆಯನ್ನು ಅರಿತುಕೊಳ್ಳುವಂತೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.